ವಿಶ್ವವಿದ್ಯಾಲಯಗಳಲ್ಲಿ ಎಸ್ಸಿ ಮತ್ತು ಎಸ್ಟಿ ವಿದ್ಯಾರ್ಥಿಗಳ ಮೇಲೆ ಧರ್ಮ ಜಾತಿ ಹೆಸರಿನಲ್ಲಿ ನಡೀತಾ ಇರುವಂತಹ ಕಿರುಕುಳ ಹಾಗೂ ದೌರ್ಜನ್ಯಗಳ ತಡೆಗಟ್ಟಲು ವಿಶ್ವವಿದ್ಯಾಲಯಗಳ ಧನಸಹಾಯ ಆಯೋಗದಿಂದ ತಂದಿರುವ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ತಡೆಯಾಜ್ಞೆಯನ್ನು ತೆರವುಗೊಳಿಸಲು ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ವಹಿಸಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ. ಈ ಕುರಿತು ಫೆಬ್ರವರಿ 9ರಂದು ಬೆಳಗ್ಗೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಆ ಬಳಿಕ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಮಾನವ ಸಂಪನ್ಮೂಲ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಗುತ್ತದೆ ಎಂದು ಸಮಿತಿಯ ರಾಜ್ಯ ಸಂಚಾಲಕ ಡಾಕ್ಟರ್ ಡಿಜಿ ಸಾಗರ್ ಸೇರಿದಂತೆ ಹಲವು ದಲಿತ ಮುಖಂಡರು ತಿಳಿಸಿದ್ದಾರೆ. ಸಂಘರ್ಷ ಸಮಿತಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 9/2/2026ರಂದು ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಧರಣಿ ನಡೆಸೋದ್ರ ಮುಖಾಂತರ ಏನು ಇವತ್ತು ಜನವರಿ 2026-13ರಂದು UGCಯಿಂದ SC ST ಮತ್ತು OBCಗಳಿಗೆ ಅವರ ರಕ್ಷಣೆಗೋಸ್ಕರವಾಗಿ ಅವರ ಸಮಾನತೆ ಉತ್ತೇಜನಕ್ಕೋಸ್ಕರವಾಗಿ ಕೆಲವು ನಿಯಮಾವಳಿಗಳನ್ನು ತಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತದೆ. ಮತ್ತು UGC ತಂದಿರತಕ್ಕಂಥ SC ST ಮತ್ತು OBCಗಳ ವಿದ್ಯಾರ್ಥಿಗಳ ಹಿತ ಕಾಪಾಡಲು ಮತ್ತು ಅವರಿಗೆ ಸಮಾನತೆ ಉತ್ತೇಜನ ತಂದಿರತಕ್ಕಂಥ ಏನು ನಿಯಮಗಳಿವೆ ಅವು ಯಥಾವತ್ತವಾಗಿ ಒಂದು ಕೇಂದ್ರ ಸರ್ಕಾರ ಜಾರಿ ತರಬೇಕು ಅಂತೇಳಿ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸುತ್ತದೆ. ಯಾವುದೇ ಕೆಲವು ಜನ ಮೇಲ್ಜಾತಿಗಳು ಮನುವಾದಿಗಳು ಮನೋಭಾವನೆ ಇಟ್ಕೊಳ್ಳೋದ್ರ ಮುಖಾಂತರ ತಮ್ಮ ದೌರ್ಜನ್ಯ ಮಾಡ್ತಕ್ಕಂಥ ಹಕ್ಕಿಗೆ ಕೊಕ್ಕೆ ಬಂತು ಅಂತ ಹೇಳಿ ಒಂದು ಇಟ್ಕೊಳ್ಳೋದ್ರ ಮುಖಾಂತರ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅಕ್ಷಮ ಅಪರಾಧ. ಅದು ಅಸಂವಿಧಾನಿಕವಾಗಿರ್ತಕ್ಕಂಥದ್ದು, ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಅಲ್ಲ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಅತ್ಯಂತ ತೀವ್ರಗತಿಯಲ್ಲಿ UGC ತಂದಿರತಕ್ಕಂಥ ನಿಯಮಾವಳಿಗಳನ್ನು ಕೂಡಲೇ ಯಥಾವತ್ತವಾಗಿ EWS ಅನ್ನು ಹೊರತುಪಡಿಸಿ ಯಥಾವತ್ತವಾಗಿ ಜಾರಿಗೆ ತರಬೇಕು ಅಂತೇಳಿ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸ್ತದೆ. ಮತ್ತು ಇಮಿಡಿಯೇಟ್ ಆಗಿ ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಏನು ತಡೆ ಆಜ್ಞೆಯನ್ನು ನೀಡಿದೆ ಸುಪ್ರೀಂ ಕೋರ್ಟ್, ಅದನ್ನು ತೆರವುಗೊಳಿಸಲು ಕೇಂದ್ರ ಸರ್ಕಾರ ಅತ್ಯಂತ ಜರೂರು ಮುತುವರ್ಜಿ ವಹಿಸಿ ಅದನ್ನು ತಡೆಯನ್ನು ನಿವಾರಣೆ ಮಾಡೋದ್ರ ಮುಖಾಂತರ ಈ ತಂದಿರತಕ್ಕಂಥ UGC ನಿಯಮಾವಳಿಗಳನ್ನು ಕಾರ್ಯಗತಗೊಳಿಸಬೇಕಂತ ಆಗ್ರಹಿಸಿ ನಾವು ರಾಜ್ಯದಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಾವು SC ST ಮತ್ತು OBCಗಳಿಗೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕಲ್ಪಿಸಿಕೊಡಲಿಕ್ಕೆ ಎಲ್ಲ ಪ್ರಗತಿಪರರು ಮತ್ತು ಹಿಂದುಳಿದವರು ಮತ್ತು ಎಲ್ಲ ಹಿತಚಿಂತಕರು ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಇದಕ್ಕೆ ಬೆಂಬಲಿಸಬೇಕಂತ ಹೇಳಿ ನಾನು ದಲಿತ ಸಂಘರ್ಷ ಸಮಿತಿ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ.